ಅಣ್ಣ ಎಷ್ಟಣ್ಣ ಏರ್ ಹೊಡಿಯೋಕ್ಕೆ? 5 ರೂಪಾಯಿ ಅಣ್ಣ. ನಿಮಗೆ ಅಂದರೆ ಫ್ರೀ. ನಿಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಫ್ರೀ ಅಣ್ಣ. ಗೈಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಗೈಸ್ ಈಗ ಇಷ್ಟು ನೀರಲ್ಲಿ ಮೀನು ಹಿಡಿತಾವನೆ. ಓ ಏನೋ ಸಿಕ್ತಾ ಮೀನು? ಎಲ್ಲಿದೆ ಗೈಸ್? ನೋಡಿ ಗೋಪುರ ಕಾಣಿಸ್ತಾ ಇದೆ ದೇವಸ್ಥಾನದ್ದು. ಇವಾಗ ಒಳಗಡೆ ಹೋಗ್ಬೇಕು. ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಿಂದ. ಸೊ ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾಯಿದ್ದೆ. ಅದಕ್ಕೆ ಇವಾಗ ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದೀನಿ. ಟೈಮ್ ನೋಡಿದ್ರೆ ಎಷ್ಟು ಅಂದರೆ ನೋಡಿ, ಇನ್ನೂ 5 ಗಂಟೆನೂ ಆಗಿಲ್ಲ. 4:56. 5 ಗಂಟೆಗೆ ಬಿಡೋಣ ಅಂತ ಅಂದಿದ್ದಾರೆ. ಸೊ ಒಬ್ಬ ಬರ್ತಾಯಿದ್ದಾನೆ, ಅವ್ರ ಜೊತೆ ಹೋಗ್ಬೇಕು ಗಾಡಿಯಲ್ಲಿ. ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ಅಲ್ಲಿಂದ ಕಾರಲ್ಲಿ ಹೋಗೋದು. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗಾಗಲೇ ಕೋಳಿ ಕೂಗ್ತಾ ಇದೆ. ನಮ್ಮ ಮನೆ ಹತ್ರ ಅಲಾರಾಮ್ ಕೋಳಿ ಕೂಗೋದೇ ಇದೆ. ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫುಲ್ ವ್ಲಾಗ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲಿಗೆ ಹೋಗ್ತೀವಿ ಅಂತ ಮುಂದೆ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಗೈಸ್ ಬಂದಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ, ಬಂದಿಲ್ಲ. ನೋಡಿ ರೋಡೆಲ್ಲ ಖಾಲಿ ಇದೆ ಬೆಳಗ್ಗೆ. ಸೊ ಅವರು ಬರ್ತಾಯಿದ್ದಾರಂತೆ. ಬಂದಿದ ತಕ್ಷಣ ಕಾರ್ ಹತ್ರ ಹೋಗೋಣ, ಬನ್ನಿ ಹೋಗೋಣ. ಗೈಸ್ ನೋಡಿ ನಮ್ಮ ಹುಡುಗ ಪೂಜೆ ಮಾಡ್ತಾವನೆ. ಇವನೇ ನಮ್ಮ ಕಾರ್ ಡ್ರೈವರು. 1 2 3 4 5 6 ಗೈಸ್ ಬಾರ್ಡರ್ ಕ್ರಾಸ್ ಆದ್ವೇನಾ? ಕರ್ನಾಟಕ ಬಾರ್ಡರ್ ಕ್ರಾಸ್ ಆದ್ವಿ. ಇಲ್ಲಿ ನೋಡಿ ಏರ್ ಹೊಡಿತಾನೆ. ಇನ್ನು ಎಷ್ಟೊತ್ತು ಎಲ್ಲಿಗೆ ಹೋಗೋದು? ಅಣ್ಣ ಎಷ್ಟಣ್ಣ ಏರ್ ಹೊಡಿಯೋಕ್ಕೆ? 5 ರೂಪಾಯಿ ಅಣ್ಣ. ನಿಮಗೆ ಅಂದರೆ ಫ್ರೀ. ನಿಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಫ್ರೀ ಅಣ್ಣ. ಗೈಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಇಲ್ಲಿ ಟೋಲ್ ಹತ್ರ ಬನ್ನಿ. ನೋಡಿ ಇದು ವಿಘ್ನೇಶ್ ಅಂತ ಏರ್ ಹಾಕೋನು. ಇಲ್ಲಿ ಇವನೇ ಏರ್ ಹಾಕೋನು. ಇವನ್ ಹಾಕಿದ್ರೆ ಮಾತ್ರ 5 ರೂಪಾಯಿ, ಬೇರೆ ಹಾಕಿದ್ರೆ 10 ರೂಪಾಯಿ. ಸರ್ ನಿಮ್ಗೆ ಡಿಸ್ಕೌಂಟ್ ಕೊಟ್ರಾ? 10 ರೂಪಾಯಿ ಇಸ್ಕೊಂತವನಿ ಚಿಲ್ಡ್ರೆ. ಫ್ರೀ ಹೇಳ್ಬೇಕು ಅಂದ್ರೆ ಫ್ರೀ ಕೊಡ್ಬೇಕಾಗಿರೋದು ಡಿಸ್ಕೌಂಟ್ ಫುಲ್ ಟ್ಯಾಂಕ್ ಮಾಡ್ಸಿದ್ರೆ ಸರ್? ಫುಲ್ ಟ್ಯಾಂಕ್ ಮಾಡ್ಸಿದ್ರೆ ಅಲ್ಲಾಡ್ಸಿ ತುಂಬಿದೀವಿ. ಏನ್ನ ಪೆಟ್ರೋಲ್ ಬರ್ತಿಲ್ಲ. ನಿಮ್ಮ ಹಿಂದೆಗಡೆ ಒಬ್ಬ ಕುಂತವ್ರೆ, ಏನಂತೀರಾ? ಜೋರಾಗಿ ಹೇಳಲೇ, ಮೂಕ ವಿಸ್ಮಿತ. ಎಲ್ಲರೂ ಹಿಡಿದು ಫ್ರೆಶ್ ಗಾಳಿ ತಗೋಬೇಕು ಅಂದ್ಕೊಂಡ್ರೆ ಇವ್ನು ನಮ್ಮ ಬೆವರು ವಾಸನೆ ಇದನ್ನ ತಗೋಬೇಕು ಅಂತ ಇಷ್ಟಪಟ್ಟು ಒಳಗಡೆ ಕುತ್ಕೊಂತಾರೆ. ಚಳಿನಾ ಇಂಥ ಜನ ಜೊತೆ ಜೀವನ ಮಾಡ್ತಾ ಇದ್ದೀನಿ. ಜನ ಬಂದ್ಬಿಟ್ಟು ಹರ್ಷಿತವ್ರೆ ಹೇಗಿದ್ದೀರಾ ಅಂತ ಒಂಚೂರು ಹೊಟ್ಟೆ ಒಳಗೆ ಕೇಳ್ಕೊಳ್ಳಿ. ಕಂಟೆಂಟ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಅದೇ ಕಂಟೆಂಟ್ ಕಣ. ಚಡ್ಡಿ ಕೂಡ ಪೂ ಮೇಕ್ಸ್ ನೀಟಾಗಿ ಕಾಣಿಸ್ತಾ ಇದೆ. ಈ ಥರ ಎಲ್ಲ ಅವಮಾನ ಮಾಡಬಾರ್ದು ಫ್ರೆಂಡ್ಸ್. ಆಮೇಲೆ ಜನ ಅದನ್ನ ನೋಡಿ ಮೂಕ ಸ್ತಬ್ಧರ ಹೋದ್ರೆ ಇವನು ಎಷ್ಟೊತ್ತು ಮಾಡ್ತಾನ್ರಿ ಇವನು ಕೆಲ್ಸಗಾರ. ಹಚ್ಚಿ ಪಾಪ ನಿಮ್ಗೋಸ್ಕರ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಮಾಡ್ತಾವ್ರೆ. ಬೇಜಾರು ಮಾಡ್ಕೊಂಡು ಕಾಸು ವಾಪಸ್ ಕೊಟ್ಟು ಇಟ್ಕೊಳ್ಳಿ, ಕತ್ಕೊಳ್ರಿ ಎಲ್ಲ. ಗೈಸ್ ನಾವು ಟ್ರಾವೆಲ್ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಈ ಬಿಸಿಲಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಇಲ್ಲಿ ನೀರ ಹತ್ರ ನಿಲ್ಸಿದ್ದೀವಿ. ಕಾವೇರಿ ನೀರು ಅನಿಸುತ್ತೆ. ಯಾವುದೋ ಕರೂರು ಅಂತ ಊರು. ಇಲ್ಲೆಲ್ಲ ನೀರು ನೋಡಿ ನಮ್ಮ ಹುಡುಗ ನೀರಲ್ಲಿ ಇಳಿತಾವನೆ. ಲಾಸ್ಟ್ ಟೈಮ್ ನೋಡ್ಕೊಂಬಿಡ. ಸುಮ್ಮನಿರೋ. ತಣ್ಣಗೈತಾ? ಇವನ ಆಸೆ ಮೇರೆಗೆ ನಾವು ಕೆಳಗಿಳಿದು ನೀರ ಹತ್ರ ಬಂದಿರೋದು. ಅವರಿಬ್ಬರು ಅಲ್ಲಿದ್ದಾರೆ.
ಇನ್ನೊಬ್ಬ ಅಲ್ಲಿ ಮಜ್ಜಿಗೆ ಕುಡಿಯೋಕೆ ಹೋಗೋನೆ. ಇಲ್ಲಿಂದ ಮಧುರೈಗೆ ಹೋಗ್ತಾಯಿದ್ದೀವಿ ನಾವು. ಮಧುರೈ ದೇವಸ್ಥಾನ ಓಪನ್ ಆಗೋದು ಲೇಟು ಅಂತ ಸುಮ್ಮನೆ ಒಂದು ಶಾರ್ಟ್ ಬ್ರೇಕ್ ಹಾಕಿದ್ದೀವಿ. ಇಲ್ಲೊಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ಹೋಗೋದು. ಬನ್ನಿ ಮುಂದೆ ತೋರಿಸ್ತೀನಿ ಗೈಸ್. ಈಗ ಇಷ್ಟು ನೀರಲ್ಲಿ ಮೀನು ಹಿಡಿತಾವನೆ. ಓ ಏನೋ ಸಿಗ್ತಾ ಮೀನು ಎಲ್ಲಿದೆ? ಏನಾರ ಹೇಳಿ. ಹಿಂಸೆ ಕೊಟ್ಟರು ಯಾರು? ಕಾರ್ತಿಕ್ ಗೌಡ. ಐಫೋನ್ ಏನಾಗಲ್ಲ. ಗೈಸ್ ಫೈನಲಿ ಮಧುರೈಗೆ ಬಂದಿದ್ದೀವಿ. ಇಲ್ಲಿ ದೇವಸ್ಥಾನದ ಪಾರ್ಕಿಂಗಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಕಾರ್ ಪಾರ್ಕ್ ಮಾಡಿ ಅವರು 3 ಜನ ಮೇಲೆ ಇದ್ದಾರೆ. ನಾವಿಲ್ಲಿ ಚಪ್ಪಲಿ ಬಿಟ್ಟು ಹೋಗೋಣ ಅಂತ ಬಂದ್ವಿ. ಸೊ ದರ್ಶನ ಮುಗಿಸ್ಕೊಂಬರೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಮುಗಿಸ್ಕೊಂಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಒಂದು ಒಳ್ಳೆ ಕಂಟೆಂಟ್ ಇದೆ. ನಮ್ಮ ಹುಡುಗ ಒಂದು ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅಂದವನೇ. ಅದನ್ನು ಆಮೇಲೆ ಕ್ಯಾಪ್ಚರ್ ಮಾಡಿ ಹೇಳ್ತೀನಿ. ಇವಾಗ ದರ್ಶನಕ್ಕೆ ಹೋಗಬೇಕು. ಹೋಗಿ ಬಂದು ಸಿಗ್ತೀನಿ. ಬಾಯ್ ಗೈಸ್. ನೋಡಿ ಗೋಪುರ ಕಾಣಿಸ್ತಾ ಇದೆ ದೇವಸ್ಥಾನದ್ದು. ಇವಾಗ ಒಳಗಡೆ ಹೋಗ್ಬೇಕು ಗೈಸ್. ದರ್ಶನಕ್ಕೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ. ಚಂದನು ಗೈಸ್ ಕಂಟೆಂಟ್ ಒಂದಿದೆ ಅಂತ ಅಂದಲ್ಲ, ಇವನೇ ಹೇಳಿದ್ದು ಕಾರಲ್ಲಿ ಒಂದು ಕಂಟೆಂಟ್ ಕೊಡ್ತೀನಿ ಕಣೋ ಅಂತ. ವಿಷಯ ಏನಂದ್ರೆ, ಈಗ 2 ದಿನದಿಂದ ನಾನು ಬಂಡೆ ಮಾಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಅವಾಗ ಏನಾಯ್ತು ಅಂದ್ರೆ, ಗಾಡಿ ಜೋರಾಗಿ ಹೇಳು. ಅವಾಗ ಏನಾಯ್ತು ಅಂದ್ರೆ, ನನ್ನ ಚಪ್ಪಲಿ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಕ್ರಾಕ್ಸ್ ಹೊಂಟಾಯ್ತು ಅಂತ ಬೇಜಾರಾಗಿದ್ದೆ. ಅದನ್ನ ಇವತ್ತು ಇವನ ಹತ್ರ ಹೇಳ್ತಿದ್ದೆ, ಕ್ರಾಕ್ಸ್ ಹೊಂಟಾಯ್ತು. ಹೌದಾ ಅಂತ ಸುಮ್ಮನಾಗಿದ್ದೆ. ಇವತ್ತು ಮಹಾಪ್ರಭುಗಳು ಎಂಥ ಕೆಲಸ ಮಾಡಿದ್ದಾರೆ ಅಂದರೆ, ಚಾನಲ್ ಬರ್ಬೇಕಾದ್ರೆ ಕಡಲೆಪುರಿ ಎಲ್ಲ ಚೆಲ್ಲೋಗ್ಬಿಡುದು. ಎತ್ಕೊಂಡು ಗಾಡೀಲಿ ಇದ್ದಿತ್ತು ಎಲ್ಲ ಪುರಿ ಎಲ್ಲ ಚೆಲ್ಲೋಗ್ಬಿಡುತ್ತೆ ಕೆಳಗಡೆ. ಅಣ್ಣ ಕೆಳಗಡೆ ಚಪ್ಪಲಿ ಬಿಟ್ಟಿದ್ದು, ಚಪ್ಪಲಿ ಮೇಲೆಲ್ಲ ಬಿದ್ದಿತ್ತು. ಏನು ಮಾಡಿದ್ರು, ಅಣ್ಣ ಕಸದ ಮರ ಇಲ್ಲ ಅಂತ ಹೇಳ್ಬಿಟ್ಟು ಚಪ್ಪಲಿ ಒಳಗೆ ಎಲ್ಲ ಹಾಕೊಂಡು ಮರದ ಸಮೇತ ಎಸ್ತಿದ್ದಾರೆ. ಅಂದರೆ ಮರ ಅಂದರೆ ಕ್ರಾಕ್ಸ್ ಸಮೇತ ಎಸ್ಬಿಟ್ಟು ಬಂದವ್ರೆ. ಇಲ್ಲಿ ಹಿಡಿದ್ಮೇಲೆ ಗೊತ್ತಾಗ್ತೈತೆ ವಿಷಯ, ಶಿಷ್ಯ ಚಪ್ಪಲಿ ಬಿಟ್ಟು ಬಂದಿದ್ದಾನೆ. ಅದರಲ್ಲೂ ನಾನೊಂದು ಕಂಟೆಂಟ್ ಕೊಡ್ತೀನಿ ಕಣೋ ಅಂತ ಅಂದ. ಈ ಥರ 4,000 ರೂಪಾಯಿ ಕಳ್ಕೊಂಡ್ರೆ ಒಳ್ಳೆ ಕಂಟೆಂಟ್ ಕೊಟ್ಟವನೆ. ಅದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಇವನಿದಾನಲ್ಲ, ಇವನು ಹೇಳ್ದ ಬಾಯ್ ಬಿಟ್ಟು ಅದನ್ನೆಲ್ಲ ಎಷ್ಟು ಬಂದ್ಬಿಡು ಅಂತ. ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡು ಎಸ್ಬಿಟ್ಟು ಬಂದ್ಬಿಟ್ಟು ಏನೆಲ್ಲ ಮಾಡ್ತಾ ಇದ್ದೀನಿ. ಇದಕ್ಕೋಸ್ಕರ ಒಂದು ಸನ್ಮಾನ ಸಮಾರಂಭ ಫೋನ್ ಕೊಟ್ಟವ್ರೆ. ಥ್ಯಾಂಕ್ ಯು ಅವ್ರ ಒಂದು ಗೈಸ್. ಇವಾಗ ದರ್ಶನಕ್ಕೆ ಒಳಗಡೆ ಹೋಗ್ತೀವಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ವಾಪಸ್ ಬಂದು ಸಿಗ್ತೀವಿ. ಬಾಯ್ ಗೈಸ್. ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. 1 ಅವರ್ ಆಯಿತು. ದೇವ್ರು ಮಾತ್ರ ಸೂಪರಾಗಿ ಕಾಣಿಸ್ತಾ ಇದ್ರು. ಸೊ ನಾವು 3 ಜನ ಇದ್ದೀವಿ. ಅವ್ರು 3 ಜನ ಆಗಲೇ ಓಡೋಗ್ಬಿಟ್ಟವ್ರೆ. ನಾವಿಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ನಿಂತ್ವಿ. ವ್ಲಾಗ್ ಮಾಡೋಣ ಅಂತ ಅಂದರೆ ಓಡೋಗ್ಬಿಟ್ಟಿದ್ದಾರೆ ಅಷ್ಟು ಬೇಗ. ಅವ್ರ ಹತ್ರನೂ ಹೋಗಿ ಮಾತಾಡ್ತೀನಿ, ಬನ್ನಿ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡು, ಹೆಂಗೆ ಹೋಗಿದ್ದೆವು, ಹೆಂಗೆ ದರ್ಶನ ಆಯಿತು ಈಸಿಯಾಗಿ ಅಂತ. ಅಲ್ಲೇ ಕೂತಾರ. ಎಲ್ಲಿ ಗೈಸ್ ನೋಡಿ, ಇಲ್ಲೇ ಕುಂತವ್ರೆ. ಕರಿಯಬೇಕು ಅನ್ನೋ ಒಂದು ಗೈಸ್. ನಾವು ಮಧುರೈಯಿಂದ ರಾಮೇಶ್ವರಂಗೆ ಬಂದ್ವಿ. ಸೊ ಬರೋಷ್ಟಲ್ಲೇ ಟೈಮ್ ಆಗೋಯ್ತು. ರೂಮ್ ಬುಕ್ ಮಾಡಿಕೊಂಡು ಇವಾಗ ಊಟಕ್ಕೆ ಅಂತ ಬಂದ್ವಿ. ಯಾವುದೋ ಹೋಟ್ಲ್ ಹತ್ರ ನಮ್ಮ ಹುಡುಗರು ಬರ್ತಾಯಿದ್ದಾರೆ. ನಂದು ಊಟ ಬೇಗ ಆಯಿತು ಅಂತ ನಾನು ಎದ್ದು ಆಚೆ ಬಂದ್ಬಿಟ್ಟು ಫೋನ್ ಮಾಡಬೇಕಿತ್ತು ಅಂತ. ಸೊ ಇವಾಗ ರಾಮೇಶ್ವರಮಲ್ಲಿದ್ದೀವಿ. ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ರಾಮೇಶ್ವರಮಲ್ಲಿ. ನಾಳೆ ರಾಮೇಶ್ವರಂಗೆ ಹೋಗಿ ಧನುಷ್ಕೋಡಿಗೆ ಹೋಗೋದು
ಇದೆ. ಸೊ ನಾಳೆ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ನಮ್ಮ ಹುಡುಗರು ಬರ್ತಾಯಿದ್ದಾರೆ, ಅವ್ರನ್ನ ತೋರಿಸ್ಬಿಟ್ಟು ಬ್ಲಾಗ್ ಎಂಡ್ ಮಾಡ್ತೀನಿ ರೀ. ಬಂದರು ಕತ್ಲಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಇಲ್ಲಿದ್ದೀನಾ? ಮಚ್ಚ ಏನಂತೀರಾ ರಾಮೇಶ್ವರಂಗೆ ಬಂದು? ಏನೆಲ್ಲ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಭಾಸ್ಕರ್ ಊಟ ಚೆನ್ನಾಗಿತ್ತು ಇವಾಗ ಮಾಡಿದ್ವಿ. ಬೇರೆ ಕಡೆ ಫುಡ್ ಚೆನ್ನಾಗಿದೆ, ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿ. ಏನಕ್ಕೆ ಅಂದರೆ ಇಲ್ಲಿ ಯಾರು ಬೆಳೆ ಬೆಳೆಯಲ್ಲ, ಎಲ್ಲ ಟ್ರಾನ್ಸ್ಪೋರ್ಟಿಗೆ ಹೋಗ್ತದೆ ಅಷ್ಟೇ. ತಗೊಳ್ಳೋ ಬರ್ತಿದ್ದೀನಿ ಗೈಸ್. ಇವಾಗ ರೂಮ್ ಹತ್ರ ಬಂದ್ವಿ. ಇವಾಗ ಹೋಗಿ ಇನ್ನೇನು ಮಾಡ್ಕೊಳ್ಳೋದು. ಸೊ ನಾಳೆ ಮತ್ತೆ ಹೊಸ್ದಾಗಿ ಕಂಟಿನ್ಯೂ ಮಾಡ್ತೀನಿ. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟಾಟಾ, ಸಿ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಮತ್ತೆ ಸಬ್ಸ್ಕ್ರೈಬ್ ಮಾಡೋಣ. ಬಾಯ್ ಗಾಯ್ಸ್.